ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು. ಸೊ ಇವತ್ತೊಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ಈ ವಿಡಿಯೋನ ಸ್ವಲ್ಪ ಖುಷಿಯಿಂದನೇ ಮಾಡ್ತಾಯಿದ್ದೀನಿ, ಯಾಕೆಂದರೆ ಇದು ನನ್ನ ಹೊಸ ಫೋನ್ನ ಮೊದಲನೇ ವಿಡಿಯೋ. ನನ್ನ ಫೋನ್ ಡ್ಯಾಮೇಜ್ ಆಗಿ ನಿಯರ್ಲಿ ಒಂದು 6 ಮಂತ್ಸ್ ಆಗಿತ್ತು. ಬಟ್ ನಂಗೆ ಫೋನ್ ತೊಗೊಳಕ್ಕೆ ಆಗಿರಲಿಲ್ಲ. ಬ್ಯಾಂಗ್ಳೂರಿಂದ ನನ್ನ ತಮ್ಮ ಸರ್ಪ್ರೈಸ್ ಆಗಿ ಫೋನ್ನ ಕೊಟ್ಟು ಕಳಿಸಿದ್ದ. ನಾನು ಯಾವ ಫೋನ್ ಇರ್ಬೋದು ಅಂತ ಕ್ಯೂರಿಯಾಸಿಟಿಯಿಂದ ಓಪನ್ ಮಾಡಿ ನೋಡ್ತಾ ಇದ್ದೆ. ನನಗೆ ಫೋನ್ ಕಟ್ ಕಳ್ಸೋದು ಹಿಂದಿನ ದಿನ ಅಂತ ಹೇಳಿದ್ದ, ಇದೇ ಕಂಪ್ನಿದು ಫೋನ್ ಅಂತ. ಆದರೆ ನನಗೆ ಸ್ವಲ್ಪ ಶಾಕ್ ಆಯಿತು, ಯಾಕೆಂದರೆ ಫಸ್ಟ್ ಓಪನ್ ಮಾಡಿದ ತಕ್ಷಣ OnePlusದು ಬ್ಲೂಟೂತ್ ಇತ್ತು. ಯಾವುದು ಅಂತ ಅಂದ್ಕೊಂಡೆ, ಆಮೇಲೆ ಗೊತ್ತಾಗಿದ್ದು ಇದೇ ಕಂಪ್ನಿದು ಅಂತ. ಸಖತ್ ಖುಷಿ ಆಯಿತು, ಯಾಕೆಂದರೆ ಹೊಸ ಫೋನು, ಅದರಲ್ಲೂ Vivo Y31 Pro. ಸಿಕ್ಕಾಪಟ್ಟೆ ಖುಷಿ ಆಯಿತು. ನನ್ನ ಜೊತೆಗೆ ನಮ್ಮ ಪಾಪುನೂ ಅಷ್ಟೇ ಖುಷಿ ಪಡ್ತಿದ್ದ, ಹೊಸ ಫೋನ್ ಬಂತು ಅಂತ. ಅವನು ಹೇಗೆ ರಿಯಾಕ್ಟ್ ಮಾಡ್ತಿದ್ದಾನೆ ಅಂತ ನೋಡಿ. ಈ ವ್ಲಾಗ್ನ ನಾನು ನೆಕ್ಸ್ಟ್ ಡೇನು ಕಂಟಿನ್ಯೂ ಮಾಡಿದೆ. ಇವಾಗಂತೂ ನಮ್ಮ ಪಾಪು ಮಾಡಿರೋ ಒಂದು ವಿಡಿಯೋಕ್ಕೆ ಅವನೇ ಯೂಟ್ಯೂಬ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾನೆ. ಒಂದೆರಡು ಸಲ ವಾಯ್ಸ್ ಕೊಡುವಾಗಷ್ಟೇ ನೋಡ್ಕೊಂಡಿರೋದು, ಆದರೆ ಸೇಮ್ ನಾವು ಯಾವ ಥರ ಹೇಳ್ತೀವಿ ಅದೇ ರೀತಿ ಅವನು ಹೇಳ್ತಾನೆ. ಎಲ್ಲರೂ ರೆಡಿಯಾಗಿ ನಾವು ಅತ್ತೆ ಊರಿಗೆ ಹೋಗ್ತಾ ಇದ್ವಿ. ನಾನು, ಅಪ್ಪ ಮತ್ತು ಅಮ್ಮ, ಪ್ರತು ಎಲ್ಲರೂ ಕೂಡ ಹೋಗ್ತಾ ಇದ್ವಿ. ನಮ್ಮ ಊರಿಂದ ಹೋಗುವಾಗ ಆಟೋದಲ್ಲೇ ಹೋದ್ವಿ. ಹಾಗೆ ಅಲ್ಲಿ ನಗರದಿಂದ ನಮ್ಮ ಮಾವ ಅತ್ತೆ ಎಲ್ಲರೂ ಜಾಯ್ನ್ ಆದರು. ನಮ್ಮ ಮಾವ ಅತ್ತೆ ಮತ್ತು ಅತ್ತೆ ಮಕ್ಕಳು ಎಲ್ಲರೂ ನಾನು ಸೆಲ್ಫಿ ತೊಗೋತಿದ್ದೀನಿ ಅಂದ್ಬಿಟ್ಟು ಪೋಸ್ ಕೊಡ್ತಿದ್ದಾರೆ. ಆದರೆ ನಾನು ವೀಡಿಯೋ ಮಾಡ್ಕೋತಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ಆಮೇಲೆ ಅವ್ರಿಗೆ ಗೊತ್ತಾಗಿದ್ದು ವೀಡಿಯೋ ಮಾಡ್ಕೊತಿರೋದು ವ್ಲಾಗಿಗೆ ಅಂತ. ಸೊ ನಾವಿವಾಗ ಹೋಗ್ತಾ ಇರೋದು ನಮ್ಮ ಅತ್ತೆಯವರಿಗೆ, ಅಂದರೆ ಚಿಮಟಳ್ಳಿ ಅಂತ. ನಾನು ಹೋಗಿ ಇಲ್ಲಿಗೆ ಸುಮಾರು ಒಂದು 17 ವರ್ಷನೇ ಆಗಿದೆ. 17 ವರ್ಷಕ್ಕೂ ಇವಾಗಿಗೂ ತುಂಬಾ ಚೇಂಜಸ್ ಆಗಿರುತ್ತೆ. ಅದು ನೋಡಬೇಕನ್ನೋದೇ ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ. ಸೊ ಫೈನಲಿ ನಾವು ರೀಚ್ ಆದ್ವಿ ಬಸ್ ಸ್ಟಾಪಿಗೆ. ಇಲ್ಲಿ ಅಂತೂ ಅವಾಗಿನಿಗೂ ಇವಾಗಿನಿಗೂ ಏನು ಡಿಫ್ರೆನ್ಸ್ ಅಂದರೆ ತುಂಬ ತೋಟಗಳು, ಬಸ್ ಸ್ಟಾಪ್ ಆಗಿದೆ ಮತ್ತು ಚರ್ಚ್ ಆಗಿದೆ. ನಾನು ಮತ್ತು ನನ್ನ ತಮ್ಮ ಚಿಕ್ಕವರಾಗಿದ್ದಾಗ ನಮ್ಮ ಮಾವನ ಮದುವೆಲಿ ಬಸ್ ಸ್ಟಾಪಲ್ಲೆಲ್ಲ ಸಿಕ್ಕಾಪಟ್ಟೆ ಅಲೆದಾಡಿದ್ವಿ ಮತ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಮಾವಿನ ಹಣ್ಣು ಕೀಳೋದು, ಒಂದು 2-3 ದಿನದವರೆಗೆ ಇದ್ದು ಫುಲ್ ಸುತ್ತೋದೇ ಆಗಿತ್ತು ನಮಗೆ. ಇದು ಒಂಥರ ಚೈಲ್ಡ್ಹುಡ್ ಮೆಮೊರಿ ನಮಗೆ. ಮತ್ತು ಇಲ್ಲಿಂದ ನಾವು ಬೇರೆ ಊರಿಗೆ ಹೋಗಬೇಕು, ಅಂದರೆ ಫಂಕ್ಷನ್ ಇರೋದು ಬೇರೆ ಊರಲ್ಲಿ. ಅಲ್ಲಿಗೆ ಹೋಗೋಣ ಅಂತ ನಾವು ಬಸ್ ಸ್ಟಾಪಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಆದರೆ ಯಾವುದೇ ಬಸ್ ಕೂಡ ಬಂದಿಲ್ಲ, ಯಾಕೆಂದರೆ ಇಲ್ಲೂ ಕೂಡ ಬಸ್ ಟೈಮಿಂಗ್ಸು. ಪ್ರತು ಇದ್ದಿದ್ದರಿಂದ ಹೇಗೋ ಸ್ವಲ್ಪ ಟೈಮ್ ಪಾಸ್ ಆಯಿತು. ಅವನ ಜೊತೆ ಆಟ ಆಡಿಕೊಂಡು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ನಮ್ಮ ಪ್ರತು ಅಂತೂ ಫೋನ್ ಇಟ್ಕೊಂಡ್ರೆ ಸಾಕು, ವಿಡಿಯೋ ಮಾಡ್ತಿದ್ರೆ ಹಾಯ್ ಗೈಸ್ ಅಂತ ಸ್ಟಾರ್ಟ್ ಮಾಡ್ತಾನೆ. ನಮ್ಮ ಪುಣ್ಯಕ್ಕಂತೂ ಒಂದು ಲಗೇಜ್ ಆಟೋ ಬಂತು. ಹೆಂಗೋ ಅದರಲ್ಲೇ ಹೋಗ್ಬಿಡೋಣ, ವೆಯ್ಟ್ ಮಾಡೋದು ಬೇಡ ಅಂತ ಅದರಲ್ಲೇ ಹೋದ್ವಿ. ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸು, ಯಾಕೆಂದರೆ ಇದೇ ಫಸ್ಟ್ ಟೈಮ್ ನಾನು ಈ ಥರ ಹೋಗ್ತಾ ಇರೋದು. ಅಲ್ಲಿಂದ ಒಂದು 2-3 ಕಿಲೋಮೀಟರ್ಸ್ ಏನೋ ಆಯಿತು. ಅವರು ಬೇಗನೆ ಹೋದರು. ಆದರೆ ನಮಗೆ ಗೊತ್ತಾಗಿದ್ದೇನಪ್ಪ ಅಂದರೆ ಅಲ್ಲೋಗಿ ಮತ್ತೆ ನಾವು ನಡಿಬೇಕು ಅಂತ. ಯಾಕೆಂದರೆ ಅವರಿರೋದು ತೋಟದ ಮನೇಲಿ, ಸೊ ಫಂಕ್ಷನ್ ಇರೋದು ಅಲ್ಲೇ ಅಂತ ಗೊತ್ತಾಯಿತು. ಹೆಂಗೋ ಹೋದರೆ ಆಯಿತು ಅಂತ ನಾವು ಹೋದ್ವಿ. ಊರು ಯಾವಾಗ ಸಿಗುತ್ತಪ್ಪ ಅಂತ ಮಾತಾಡ್ಕೊಂಡು ಹೋಗ್ತಾಯಿದ್ವಿ, ಯಾಕೆಂದರೆ ನಮಗೂ ಆ ಕಡೆ ಎಲ್ಲ ಹೊಸ್ತಲ್ವ, ಅಷ್ಟರಲ್ಲೇ ಊರು ಬಂತು. ಫಂಕ್ಷನ್ ಮಾಡೋರು ಹೋಗೋರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಅಲ್ಲೇ ಬೋರ್ಡ್ ಕೂಡ ಹಾಕ್ಸಿದ್ರು. ಸೊ ನಾವು ಬಂದಿರೋದು ಆರತಿ ಶಾಸ್ತ್ರಕ್ಕೆ. ಇನ್ನೂ 1 ಕಿಲೋಮೀಟ್ರ್ ನಡಿಬೇಕು ಅಂತ ಗೊತ್ತಾಯಿತು. ಆದರೆ ನಮ್ಮ ಲಕ್ ಅನಿಸುತ್ತೆ, ಯಾರೋ ಪರಿಚಯದವರು ಕರ್ಕೊಂಡೋಗಿಬಿಟ್ರು. ಹೋಗೋ ಅಷ್ಟರಲ್ಲಿ 10 ಗಂಟೆ ಆಗಿತ್ತು. ಸಿಕ್ಕಾಪಟ್ಟೆ ಹೊಟ್ಟೆನೂ ಹಶ್ವಾಗ್ತಿತ್ತು. ಅಷ್ಟರಲ್ಲಿ ಎಲ್ಲರೂ ತಿಂಡಿ ಕೊಡಿಸಿದ್ರು. ನಮ್ಮ ಪಾಪು ಇವಾಗ ಸಪ್ರೇಟ್ ಅವನಿಗೆ ಸೀಟು. ಒಂಥರ ಖುಷಿ ಆಗುತ್ತೆ, ಯಾಕಂದರೆ ಅವನು ದೊಡ್ಡವನಾಗಿದ್ದಾನೆ ಅಂತ. ತಿಂಡಿಗೆ ಕೇಸರಿ ಬಾತು ಮತ್ತು ಬಿಸಿಬೇಳೆಬಾತು ಖಾರ ತಿಂದ್ಕೊಂಡು ನಾವು ಮನೆ ಒಳಗಡೆ ಹೋದ್ವಿ. ಇನ್ನು ಶಾಸ್ತ್ರಕ್ಕೆ ರೆಡಿ ಮಾಡಿರಲಿಲ್ಲ. ಆವಾಗ ತಾನೇ ಹುಡುಗಿನೂ ಕೂಡ ರೆಡಿ ಮಾಡ್ತಾಯಿದ್ರು. ಇನ್ನು ತಟ್ಟೆ ಎಲ್ಲ ಹಣ್ಣುಗಳು ಎಲ್ಲ ಜೋಡಿಸಿಟ್ಟಿದ್ರು. ನಾನೆಲ್ಲ ಇರಲಿ ಅಂತ ಒಂದು ಕ್ಲಿಪ್ ತಗೊಂಡೆ. ಪಾಪು ಎಲ್ಲೇ ಹೋದರೂ ಅಡ್ಜಸ್ಟ್ ಆಗಿ ಹೋಗ್ತಾನೆ. ಅವನು ಒಬ್ಬನೇ ಕೂತ್ಕೊಂಡು ಆಟ ಆಡ್ಕೊಂಡಿದ್ದ. ಹುಡುಗಿನೂ ಅಷ್ಟರಲ್ಲಿ ರೆಡಿ ಮಾಡಿದ್ರು. ಈ ಕಡೆ ಹುಡುಗಿ ರೆಡಿ ಮಾಡ್ತಾಯಿದ್ರೆ, ಆ ಕಡೆ ನಮ್ಮ ಅತ್ತೆ ಮಕ್ಕಳಿಗೆ ನಾನು ರೆಡಿ ಮಾಡಿದ್ದಾಯಿತು. ನನಗೆ ಅವಾಗ ಅನಿಸ್ತಿತ್ತು, ನಾನು ಬ್ಯೂಟಿಷಿಯನ್ ಕೋರ್ಸ್ ಮಾಡಬೇಕಾಗಿತ್ತು ಅಂತ.
ನಾನು ರೆಡಿ ಮಾಡ್ತಿರುವಾಗ ನಮ್ಮ ಪಾಪು ಬೇರೆ ಪಾಪು ಜೊತೆಗೆ ಆಟ ಆಡ್ತಿತ್ತು. ಆವಾಗ ಗೊತ್ತಾಗಿದ್ದು ನಮಗೆ ಇಬ್ಬರು ಒಂದೊಂದು ಡೇ ಡಿಫ್ರೆನ್ಸ್ ಇದೆ ಅಂತ. ಅಂದರೆ ನಮ್ಮ ಪಾಪು ಒಂದು ದಿನಕ್ಕೆ ದೊಡ್ಡವನು, ಆ ಪಾಪು ಒಂದು ದಿನಕ್ಕೆ ಚಿಕ್ಕವಳು. ಇಬ್ಬರು ಫ್ರೆಂಡ್ಸ್ ಆಗಿಬಿಟ್ಟಿದ್ರು. ಅವರಿಬ್ಬರು ಒಂದೇ ಹಾಸ್ಪಿಟಲಲ್ಲಿ ಡೆಲಿವರಿ ಆಗಿದ್ದು ಅಂತ ಗೊತ್ತಾಯಿತು. ಅದೇನೋ ಒಂಥರ ಕನೆಕ್ಷನ್, ಯಾವುದೋ ಒಂದು ಫಿಲ್ಮಲ್ಲಿ ಬರುತ್ತಲ್ಲ ಆ ರೀತಿ ಆಯಿತು ಅಂತ ಅನಿಸುತ್ತೆ. ಇಬ್ಬರು ಚೆನ್ನಾಗಿ ಆಟ ಆಡ್ಕೊಂಡಿದ್ರು. ಇನ್ನು ಈ ಹುಡುಗರ ಆಟ ನೋಡಿ ನಮಗೆ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ಎಲ್ಲರೂ ಇವ್ರ ಆಟ ನೋಡೋದ್ರಲ್ಲೇ ಮುಳುಗೋಗ್ಬಿಟ್ಟಿದ್ವಿ. ಅಷ್ಟರಲ್ಲಿ ಹುಡುಗಿದು ಕಂಪ್ಲೀಟ್ ಮೇಕಪ್ ಮುಗೀತು. ಅವಾಗ ಎಲ್ಲರೂ ಶಾಸ್ತ್ರಕ್ಕೆ ಕೂರ್ಸೋದಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಒಂದು ವೀಡಿಯೋ ಮಾಡು ಅಂತ ಹೇಳಿದ್ರು. ಆದರೆ ನಾನು ಒಂದು 5 ಮೆಂಬರ್ಸ್ ಏನೋ ಬರ್ತಾರೆ, ಒಂದು ವೀಡಿಯೋ ಮಾಡೋಣ ಅಂತ ನೋಡಿದ್ರೆ ಬರ್ತಾನೇ ಇದ್ದಾರೆ. ಒಂದು ಹೆಚ್ಚು ಕಡಿಮೆ ಅಂದ್ರೂ ಒಂದು 25 ಮೆಂಬರ್ಸ್ ಬಂದಿರ್ಬೋದು. ಅಷ್ಟೊಂದು ಜನ ಅಂದರೆ ಎಲ್ಲರ ಕೈಯಲ್ಲೂ ಒಂದೊಂದು ತಟ್ಟೆ ಇತ್ತು. ಬಟ್ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಓಡಾಡೋರು ಜಾಸ್ತಿ ಇದ್ದರು, ಡಿಸ್ಟರ್ಬೆನ್ಸ್ ಇತ್ತು. ಇನ್ನೊಂದೇನಪ್ಪ ಅಂದರೆ 17 ಇಯರ್ಸ್ ಹಿಂದೆ ಚಿಕ್ಕವರಾಗಿ ನಮ್ಮ ಏಜ್ ಇರೋರು ಇವಾಗ ಎಲ್ಲರೂ ಕೂಡ ದೊಡ್ಡವರಾಗಿಬಿಟ್ಟಿದ್ದಾರೆ. ಕಂಡುಹಿಡಿಯೋಕ್ಕೆ ಆಗಲ್ಲ ಕೆಲವ್ರನ್ನ, ಆ ರೀತಿ ಇದ್ದರು. ಬಟ್ ಹೆಂಗೋ ಎಲ್ಲರೂ ತುಂಬ ದಿನ ಆದಮೇಲೆ ನೋಡಿದ್ದಾಯಿತು. ಈ ಫಂಕ್ಷನ್ ನೋಡ್ಬಿಟ್ಟು ಏನು ಅನ್ನಿಸ್ತಂದರೆ, ಮನೇಲಿ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತಲ್ವ ಫಂಕ್ಷನ್ಗಳನ್ನ, ಎಲ್ಲರೂ ಒಂದೇ ಕಡೆ ಇರ್ತಾರೆ, ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇತ್ತು. ಅಷ್ಟರಲ್ಲಿ ಶಾಸ್ತ್ರಕ್ಕೂ ಕೂರಿಸಿದ್ರು. ಆದರೆ ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಯಾಕಂದರೆ ಹೋಗಿದ್ದಿದ್ದೇ ಅಪರೂಪ ಆಗಿರೋದ್ರಿಂದ ಎಲ್ಲರನ್ನೂ ಒಂದು ಕಡೆಯಿಂದ ಮಾತಾಡ್ಸ್ಕೊಂಡು ಬರೋಣ ಅಂತ ಇದ್ವಿ. ಆಮೇಲೆ ನಮ್ಮ ಪಾಪು ಅಂತೂ ಯಾರ ಜೊತೆಗೆ ಎಲ್ಲಿದ್ದಾನೆ ಅನ್ನೋದೇ ಗೊತ್ತಾಗಲಿಲ್ಲ. ಹಂಗೂ ಒಂದು ಕಡೆ ಸಿಗ್ತಾ ಮೈಸೂರು ಪಾಕೇನೋ ತಿಂತಾಯಿದ್ದ. ಅವ್ನು ಕೊಡು ಅಂತ ಹೇಳಿದ್ರೆ ಹಿಂಗಂದ್ರೆ ಕೊಡ್ಲಾ ಬೇಡವಾ ಅನ್ನೋ ಥರ ಕೊಡ್ತಾಯಿದ್ದು. ಒನ್ ಡೇ ಹೇಗೆ ಕಳೀತು ಅಂತ ಅನ್ನೋದೇ ಗೊತ್ತಾಗಲಿಲ್ಲ, ಬೇಗ ಟೈಮ್ ಆಗೋಯಿತು. ಇನ್ನು ಇಲ್ಲಿ ಇವರು ಪೊಲೀಸ್, ಅಂದರೆ ನಾನು ಚಿಕ್ಕವರಾಗಿದ್ದಾಗ ನೋಡಿದ್ದಿದ್ದು ಇವರನ್ನು. ಎಲ್ಲರೂ ಎಷ್ಟು ಅವರಿಗೆ ಕವರ್ ಆಗಿಬಿಟ್ಟಿದ್ದಾರೆ ಅಂತಂದರೆ ಪಾಪ ಅವರಿಗೆ ಬಿಟ್ಟು ಹೋಗೋಕ್ಕಾಗ್ತಿಲ್ಲ. ಈ ಮಕ್ಕಳಂತೂ ಅವ್ರನ್ನ ಬಿಡ್ತಿಲ್ಲ. ಈ ಸೀನ್ನ ನೋಡ್ಬಿಟ್ಟು ಒಂಥರ ಬೇಜಾರೇ ಆಗೋಯಿತು. ಪಾಪ ಹೊರ್ಗಡೆ ಬಿಟ್ಟು, ಊರನ್ನ ಬಿಟ್ಟು, ತಮ್ಮವ್ರನ್ನ ಬಿಟ್ಟು ಹೊರ್ಗಡೆ ಇರೋದು ಕಷ್ಟ ಅಂತ ಅನಿಸ್ತು. ಇನ್ನೇನೋ ಫಂಕ್ಷನ್ ಮುಗೀತು ಅನ್ನೋ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಆ ಮಳೆಗೂ, ಆ ತೋಟದ ಮನೆಗೂ, ಅಲ್ಲಿನ ವೆದರ್ಗೂ ಎಷ್ಟು ಚೆನ್ನಾಗಿತ್ತಂತಂದರೆ ಅಲ್ಲಿಂದ ಬಿಟ್ಟು ಬರೋದಕ್ಕೆ ಮನಸ್ಸೇ ಇರಲಿಲ್ಲ. ಆ ರೀತಿ ಇತ್ತು ಆ ವಾತಾವರಣ. ಸೊ ಒನ್ ಡೇ ಅಲ್ಲೇ ಸ್ಟೇ ಮಾಡಿ ನೆಕ್ಸ್ಟ್ ಡೇ ನಾವು ಊರಿಗೆ ಬಂದಿದ್ದು. ತೋಟದ ಮನೆ ಆಗಿರೋದ್ರಿಂದ ಬೆಳಗ್ಗಿನ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು, ಒಂಥರ ಫ್ರೆಶ್ ಮಾರ್ನಿಂಗ್ ಅಂತಲೇ ಅನ್ನಿಸ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.